ಸದ್ಯ ಆನ್ಲೈನ್ ಯುಗದಲ್ಲಿ ಇದ್ದೀವಿ. ಇವತ್ತು ಮೊಬೈಲಲ್ಲೇ ಪೂರ್ತಿ ಜಗತ್ತನ್ನ ನಾವು ನೋಡ್ತಾ ಇದ್ದೀವಿ. ಈ ಒಂದು ಜಗತ್ತಲ್ಲಿ ನಮ್ಮ ಫೋನ್ ಹ್ಯಾಕ್ ಆಗಿರ್ಬೋದು, ನಮ್ಮ ದುಡ್ಡುಗಳನ್ನ ಕದಿಯೋದಾಗಿರ್ಬೋದು, ಅಥವಾ ನಮ್ಮ ಡೀಟೇಲ್ಸ್ನ ಕದಿಯೋದಾಗಿರ್ಬೋದು. ಈ ರೀತಿ ಹ್ಯಾಕರ್ಸ್ಗಳು ತುಂಬ ಜನ ಇರ್ತಾರೆ. ಆದರೆ ನಂಬಿಕಸ್ಥ ಕಂಪನಿಯಿಂದನೇ ಮೋಸ ಹೋಗೋದು ಅಂದರೆ ಇದೊಂದು ದೊಡ್ಡ ದೌರ್ಭಾಗ್ಯ ಅಂತ ಹೇಳ್ಬೋದು. ಯಾಕಂದರೆ ನಾವೆಲ್ಲ ನೋಡಿದ್ದೀವಿ. ಇವತ್ತು ನಿಮಗೆ ರಿಲಯನ್ಸ್ ಆಗಿರ್ಬೋದು, ಜಿಯೋ ಆಗಿರ್ಬೋದು, ಅಥವಾ ಏರ್ಟೆಲ್ ಆಗಿರ್ಬೋದು, ಟಾಟಾದವ್ರದ್ದಾಗಿರ್ಬೋದು, ಹಲವಾರು ದೊಡ್ಡ ದೊಡ್ಡ ಕಂಪನಿಗಳು ಭಾರತದ್ದು ಅವೆಲ್ಲ ಇವತ್ತು ಸುಮಾರು 20-25 ವರ್ಷಗಳಿಂದ ತಮ್ಮ ಒಂದು ಆಧಿಪತ್ಯವನ್ನು ನೆರ್ಕೊಂಬಂದಿರೋಂತಹ ಕಂಪನಿಗಳು. ಅಂಥ ಕಂಪನಿಗಳಿಂದಲೂ ಮೋಸ ಆಗುತ್ತಾ ಗೊತ್ತಿಲ್ಲ. ಆ ರೀತಿಯ ವಿಚಾರ ಇಟ್ಕೊಂಡು ಇವತ್ತು ನಮ್ಮ ಜೊತೆಯಲ್ಲಿ ಮೋಸ ಹೋದಂಥ ಒಬ್ಬ ವ್ಯಕ್ತಿ ಇದ್ದಾರೆ. ಅವ್ರನ್ನ ನಿಮಗೆ ಇಂಟ್ರೊಡ್ಯೂಸ್ ಮಾಡ್ತಾ ಹೋಗ್ತಾ ಇದ್ದೀನಿ. ಕಳೆದ 2 ವರ್ಷಗಳಿಂದ ಇವರು ಹೋರಾಟ ಮಾಡ್ತಾನೆ ಇದ್ದಾರೆ, ಆದ್ರೆ ಇವ್ರಿಗೆ ನ್ಯಾಯ ಸಿಕ್ಕಿಲ್ಲ. ಸರ್ ನಮಸ್ಕಾರ, ನಿಮ್ಮ ಹೆಸರು? ನಮಸ್ಕಾರ, ನನ್ನ ಹೆಸರು ಪರಮೇಶ್ವರ್ ಅಂತ. ಪರಮೇಶ್ವರ್ ಸಾಹೇಬ್ರೆ, ಏನಾಯ್ತು? ಯಾವ ಕಂಪನಿಯಿಂದ ನಿಮ್ ಮೋಸ ಆಗಿದೆ? ಸರ್ ನನ್ನ ಹೆಸರು ಪರಮೇಶ್ವರ್ ಅಂತ. ಹನುಮಕ್ಕ ಮೊಬೈಲ್ಸ್ ಅಂತ ಹೇಳ್ಬಿಟ್ಟು ನಾವು ಆಕ್ಚುಲಿ ಒಂದು 7-8 ವರ್ಷದಿಂದ ಇಟ್ಕೊಂಡಿದ್ವಿ. ಎಲ್ಲಿ? ಮಾಗಡಿ ಮೇನ್ ರೋಡ್ ಗೋಲ್ರಟ್ಟಿಲಿ. ಅದಾದ್ಮೇಲೆ ನನಗೆ ಲಾಕ್ ಡೌನ್ ಟೈಮಲ್ಲಿ ಸ್ವಲ್ಪ ಬಾಡಿಗೆಗಳೆಲ್ಲ ಕಟ್ಟಕ್ಕಾಗ್ದಲೇ ಲಾಸ್ ಆಯ್ತು. ಅದರಿಂದ ಶಾಪ್ ನ ಕ್ಲೋಸ್ ಮಾಡ್ಬಿಟ್ವಿ. ಅದಾದ್ಮೇಲೆ 2 ವರ್ಷ ಆದ್ಮೇಲೆ ಮತ್ತೆ ನಾವು ಅಂಗಡಿ ಮಾಡ್ಬೇಕು ಅಂತ ಅನ್ಸು. ಅದಕ್ಕೆ ನಮ್ಮ ಫ್ರೆಂಡ್ ಅವ್ರ ಇವ್ರ ಹತ್ರ ಕೇಳಿ ಸ್ವಲ್ಪ ಅಮೌಂಟ್ ಇಸ್ಕೊಂಡು ಏನ್ ಮಾಡಿದೆ, ಇಲ್ಲಿ ಕಾಚೆಹಳ್ಳಿಲಿ ಅಂಗಡಿ ಓಪನ್ ಮಾಡಿದೆ. ಅಂಗಡಿ ಓಪನ್ ಮಾಡಿ ಒಂದು 2 ತಿಂಗಳು ಅಥವಾ 3 ತಿಂಗಳು ಆಗಿತ್ತು. ಅದಾದ್ಮೇಲೆ ನನಗೆ ಮನಿ ಟ್ರಾನ್ಸ್ಫರ್ ಅಂತ ಮಾಡ್ತೀವಿ. ಅಂದ್ರೆ ನಾವು ಏರ್ಟೆಲ್ ಕಂಪನಿ ಕಡೆಯಿಂದ ಒಬ್ಬ ಮ್ಯಾನೇಜರ್ ಬಂದ್ಬಿಟ್ಟು ಸರ್ ನಾವು ಈ ತರ ಏರ್ಟೆಲ್ ಕಡೆಯಿಂದ ನಾವು ಮನಿ ಟ್ರಾನ್ಸ್ಫರ್ ಅಂತ ಬಿಟ್ಟಿದೀವಿ, ಮತ್ತೆ ಏರ್ಟೆಲ್ ಅಕೌಂಟ್ ನ ಓಪನ್ ಮಾಡ್ಕೊಡ್ಬೋದು, ನಿಮ್ಗೊಂದು ಅಕೌಂಟ್ ಓಪನ್ ಮಾಡ್ಕೊಟ್ರೆ ಒಂದು 20 ರೂಪಾಯಿ ಸಿಗುತ್ತೆ ಅಂತ ಹೇಳಿದ್ರು. ಮತ್ತೆ ಒಂದು ಮನಿ ಟ್ರಾನ್ಸ್ಫರ್ ಮಾಡ್ರೆ ನಿಮ್ಗೆ ಒಂದು 4,000 ರೂಪಾಯಿ, 1000ಕ್ಕೆ 4,000 ರೂಪಾಯಿ ಮಾರ್ಜಿನ್ ಸಿಗುತ್ತೆ ಅಂತ ಹೇಳಿದ್ರು. ಮಾಮೂಲಿ ನಾವು ಸಿಮ್ ಎಲ್ಲ ಆಕ್ಟಿವೇಶನ್ ಮಾಡ್ಕೊಂಡು ಅವಾಗಿಂದ ಬರ್ತಾ ಇದ್ರಿಂದ ಹಳೆ ಕಂಪ್ನಿ ಅಲ್ವಾ, ಏನೋ ಪ್ರಾಬ್ಲಮ್ ಆದ್ರೆ ನಮ್ಗೆ ಏನೋ ಸಪೋರ್ಟ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ಹೇಳಿದೆ. ಆಯ್ತು ಸರ್, ಏನೇ ಪ್ರಾಬ್ಲಮ್ ಇದ್ರು ನಮ್ಮ ಕಡೆಯಿಂದ ಸಪೋರ್ಟ್ ಮಾಡ್ತೀವಿ, ಮತ್ತೆ ಇದೊಂದು ಅಕೌಂಟ್ ಕ್ರಿಯೇಟ್ ಮಾಡ್ಕೊಳ್ಳಿ, ನಮ್ಗೊಂದು ಹೆಲ್ಪ್ ಮಾಡಿ ಅಂತ ಹೇಳಿದ್ರು. ಆಯ್ತು ಅಂದ್ಬಿಟ್ಟು ನಮಗೂ ಬಿಸ್ನೆಸ್ ಮಾಡ್ಬೇಕಲ್ವಾ ಅಂದ್ಬಿಟ್ಟು ಒಪ್ಕೊಂಡ್ವಿ. ಅಕೌಂಟ್ ಮಾಡಿ ಕೊಡ್ತಾ ಇದ್ವಿ, ಮತ್ತೆ ಮನಿ ಟ್ರಾನ್ಸ್ಫರ್ ಕೂಡ ಮಾಡ್ತಾ ಇದ್ವಿ. ಅದ್ರ ಜೊತೆ ಒಂದು ಡಿಸ್ಟ್ರಿಬ್ಯೂಟರ್ ಅಂತ ಟೈಅಪ್ ಮಾಡಿ ಕೊಟ್ಟರು, ಅವ್ರು ನಮಗೆ ಅಮೌಂಟ್ ಹಾಕ್ತಾರೆ. ಮತ್ತೆ ನಾವು ಆಧಾರ್ ಕಾರ್ಡ್ ನ ಟೈಅಪ್ ಮಾಡ್ಕೊಂಡಿರ್ತೀವಿ, ಆಧಾರ್ ಕಾರ್ಡ್ ಫಿಂಗರ್ ಪ್ರಿಂಟ್ಸ್ ತೆಗ್ದು ಅವ್ರ ಕಸ್ಟಮರ್ ಕಡೆಯಿಂದ ನಾವು ಅಮೌಂಟ್ ತಗೊಂಡು ಅವ್ರಿಗೆ ಕ್ಯಾಶ್ ಕೂಡ ಕೊಡ್ಬೋದು, ಆ ತರ ಆಪ್ಷನ್ ಇತ್ತು. ಅದಾದ್ಮೇಲೆ ನನ್ನ ಅಕೌಂಟಲ್ಲಿ 80,000 ರೂಪಾಯಿ ನಾವು ಮೇಂಟೈನ್ ಮಾಡಿದ್ವಿ. ಒಂದು 3-4 ತಿಂಗಳು ಆದ ತಕ್ಷಣನೇ ಪ್ರಾಬ್ಲಮ್ ಏನಾಯ್ತು ಅಂದ್ರೆ ನನ್ನ ಅಕೌಂಟಲ್ಲಿ ಆಟೋಮೆಟಿಕ್ ಅಮೌಂಟ್ ಡಿಡಕ್ಟ್ ಆಯ್ತು. ಯಾವ ತರ ಇದೆಲ್ಲ ನಡೆದಿದೆ ಯಾವಾಗ? ಆಗ್ಲೇ 2 ವರ್ಷ ಆಗೋಯ್ತು ಸರ್. ಅಂದ್ರೆ 2023ರಲ್ಲಿ ನಡೆದಿರೋದು. ಹೌದು, 23-24ನೇ ಸಾಲ ನಡೆದಿರೋದು. ಹೌದು. ಅದಾದ್ಮೇಲೆ ನಾನೇನ್ ಮಾಡಿದೆ, ಮ್ಯಾನೇಜರ್ಗೆ ಫೋನ್ ಮಾಡಿದೆ. ಯಾವಾಗ ಕರೆಕ್ಟ್ ಆಗಿ ಒಂದು 12ರಿಂದ 1 ಗಂಟೆ ಆಗಿತ್ತು. ನಾನು ಒಂದು ಅಕೌಂಟ್ ಕ್ರಿಯೇಟ್ ಮಾಡಬೇಕು ಅಂತ ಓಪನ್ ಮಾಡಿದಾಗ ಅದ್ರಲ್ಲಿ ಅಕೌಂಟ್ ಬ್ಯಾಲೆನ್ಸ್ ಇಲ್ಲ ಅಂತ ತೋರಿಸ್ತು. ಬ್ಯಾಲೆನ್ಸ್ ಅಂತ ಆದ ತಕ್ಷಣ ನಾನು ಮ್ಯಾನೇಜರ್ಗೆ ಫೋನ್ ಮಾಡಿದೆ. ಮ್ಯಾನೇಜರ್ ಸರ್, ಈ ತರ ನಮ್ಮ ಅಕೌಂಟಲ್ಲಿ ಆಟೋಮೆಟಿಕ್ ಫುಲ್ ಅಮೌಂಟ್ ಡಿಡಕ್ಟ್ ಆಗಿದೆ, ಸ್ವಲ್ಪ ನೋಡಿ ಸರ್ ಏನೋ ಪ್ರಾಬ್ಲಮ್ ಆಗಿದೆ ಅಂತಂದೆ. ಆಮೇಲೆ ಅವ್ರು ಏನ್ ಮಾಡಿದ್ರು, ಒಂದು ರಿಸಿಪ್ಟ್ ತೆಗೆದ್ಬಿಟ್ಟು ಕೊಟ್ರು. ಈ ತರ ನೋಡಿ ನಿಮ್ದು ಅಕೌಂಟ್ ಹ್ಯಾಕ್ ಆಗಿದೆ, ಅಕೌಂಟ್ ಹ್ಯಾಕ್ ಆಗಿ ನಿಮ್ಮ ಅಮೌಂಟ್ಗಳೆಲ್ಲ ಹೋಗಿದೆ ಅಂತ ಹೇಳಿದ್ರು. ಯಾಕೆಂದ್ರೆ ಇದು ಅಕೌಂಟ್ ಹ್ಯಾಕ್ ಆಗಬೇಕು ಅಂದ್ರೆ ಇದು ನಾರ್ಮಲ್ ಬ್ಯಾಂಕ್ ಅಂತೂ ಅಲ್ಲ. ನಾವು ಫೋನ್ ಪೇ, ಗೂಗಲ್ ಪೇ ಆ ತರ ಯಾವ್ದು ಯೂಸ್ ಮಾಡಕ್ ಹೋಗಲ್ಲ. ಹ್ಯಾಕ್ ಆದ್ರೆ ನಾವು ಆಟೋಮೆಟಿಕ್ ಏನಾಗ್ತದೆ, ಒಂದು ಡೈರೆಕ್ಟ್ ಟ್ರಾನ್ಸಾಕ್ಷನ್ ಅಲ್ಲಿ ನಮ್ಮೊಂದು ಪಾಸ್ವರ್ಡ್ ಏನಾದ್ರು ನೋಡ್ಕೊಂಡು ಒಂದೇ ಸಲ ಅಮೌಂಟ್ ನ ಟ್ರಾನ್ಸಾಕ್ಷನ್ ಮಾಡ್ಕೊಬಹುದು. ಇದು ಆ ತರ ಅಲ್ಲ. ಒಂದು ಅಮೌಂಟ್ ಟ್ರಾನ್ಸಾಕ್ಷನ್ ಮಾಡ್ಬೇಕು ಅಂದ್ರೆ ಫುಲ್ ಅಮೌಂಟ್ ಹೋಗಲ್ಲ, ಇದು 5,000 ಸಾವಿರನೇ ಅಮೌಂಟ್ ಹೋಗುತ್ತೆ. ಆ 5,000 ಸಾವಿರ ಹೋಗೋದ್ರಲ್ಲಿ ಏನಾಗೈತೆ, ಒಂದು 5,000 ಕಳಿಸ್ಬೇಕು ಅಂದ್ರೂ ಅವ್ರ ಅಕೌಂಟ್ ಕಸ್ಟಮರ್ ಹೆಸರು, ಕಸ್ಟಮರ್ದು ಬ್ಯಾಂಕ್ ನ ಅಕೌಂಟ್ ನಂಬರು, ಮತ್ತೆ ಪ್ರತಿ ಸಲಿನೂ OTP ಕೇಳುತ್ತೆ. ನಾವು ಪ್ರತಿ ಸಲ OTP ಕೇಳಬೇಕಾದ್ರೆ ಅದು ಹ್ಯಾಕ್ ಆಗಿ ಅಮೌಂಟ್ ಹೋಗಕ್ ಸಾಧ್ಯ ಇಲ್ಲ. ನಮ್ಗೆ ಗೊತ್ತಾಗ್ಬಿಡ್ತದೆ, ಒಂದು OTP ಬರ್ತಿದ್ದಂಗೆ ನಮ್ಗೆ ಗೊತ್ತಾಗ್ಬಿಡ್ತದೆ, ಇದು ಫ್ರಾಡ್ ಆಗ್ತಾ ಇದೆ, ನಾವೇ ಯೂಸ್ ಮಾಡಿಲ್ಲ ಅಂದ್ರೆ ಅಮೌಂಟ್ ಹೆಂಗ್ ಹೋಗ್ತದೆ ಅಂತ ಗೊತ್ತಾಗ್ಬಿಡ್ತದೆ. ಆಗಿದ್ದಾಗ ನಾವೇನ್ ಮಾಡ್ಬೋದು, ನಾವು ಲಾಗೌಟ್ ಕೂಡ ಮಾಡ್ಕೊಬಹುದು. ಅವ್ನು ಲಾಗಿನ್ ಮಾಡ್ಕೊಳಕ್ ಆಗೋದಿಲ್ಲ, ಆತರ ಮಾಡ್ಕೊಬಹುದು. ಇದು ಇನ್ನೊಂದು ವಿಷಯ ಏನು ಅಂದ್ರೆ, ನಮ್ದು ಏರ್ಟೆಲ್ ಪೇಮೆಂಟ್ ಬ್ಯಾಂಕ್ ಅಂತ ಇರೋದು, ಅದು ನಾವು ಏರ್ಟೆಲ್ ಸಿಮ್ ಕಾರ್ಡ್ ರೀಚಾರ್ಜ್ ಮಾಡ್ತೀವಲ್ಲ, ಅದಕ್ಕೆ ಅವರು ಆಡ್ ಮಾಡಿ ಕೊಟ್ಟಿರ್ತಾರೆ. ಅದು ಯಾರು ಕೂಡ ಅದನ್ನ ಹ್ಯಾಕ್ ಮಾಡೋಕೆ ಸಾಧ್ಯ ಇಲ್ಲ. ನಮ್ ಆ ಸಿಮ್ ಆ ಫೋನ್ ಅಲ್ಲಿ ಇರ್ಬೇಕು ಅಂತ. ಗೂಗಲ್ ಪೇ ಈ ತರ ಪೇಟಿಎಂ ತರ ಅಲ್ಲ ಇದು. ಅಲ್ಲ, ಆತರ ಅಲ್ಲ ಇದು. ಅಲ್ಲ, ಅದನ್ನ ಹ್ಯಾಕ್ ಮಾಡಕ್ ಆಗಲ್ಲ ಬಿಡಿ. ಇದನ್ನು ಆತರ ಅಲ್ಲ. ಒಂದು ಸಪರೇಟ್ ಅಲ್ಲ, ಇದ್ರಲ್ಲಿ ಸೇಫ್ಟಿ ಜಾಸ್ತಿ ಇದೆ ಅದಕ್ಕಿಂತ. ಈಗ ಅವ್ರು ನಮ್ ಫೋನ್ ಹ್ಯಾಕ್ ಮಾಡಿದ್ರು ಕೂಡ ಮೊಬೈಲ್ ನಂಬರ್ ಹಾಕ್ಬಿಟ್ಟು ಫುಲ್ ಅಮೌಂಟ್ ಎಳ್ಕೊಂಡ್ಬಿಡ್ಬೋದು. ಇದ್ರಲ್ಲಿ ಆತರ ಮಾಡಕ್ ಆಗಲ್ಲ. ಅದು ಒಂದ್ಸಲಿ ಟ್ರಾನ್ಸಾಕ್ಷನ್ಗೆ 5,000 ದುಡ್ಡು ಕಟ್ ಆಗೋದು. 5,000 ಅಂದ್ರೆ ಅಲ್ಲಿ ಅರ್ಥ ಮಾಡ್ಕೊಳ್ಳಿ, 40 ಸಲ ಕಟ್ ಆಗಿದೆ. 40 ಸಲ ನನ್ನ ಕೈಯಲ್ಲೇ ಫೋನ್ ಇದೆ. ಅದು ಅವಾಗ ತಾನೇ ನಾನು ಆಕ್ಟಿವೇಶನ್ ಮಾಡಿ. ಮೆಸೇಜ್ ಬರಲ್ವಾ? ಅದು ಮೆಸೇಜ್ ಬಂದಿಲ್ಲ. ಅದಾದ ಯಾವ ಅಕೌಂಟ್ ಇಂದ ಕಟ್ ಆಗಿದೆ ಏನು ಮಾಹಿತಿ ಇಲ್ವಾ ಅದ್ರಲ್ಲಿ? ಅವ್ರದೇ ಏರ್ಟೆಲ್ ಬ್ಯಾಂಕ್ ಅಕೌಂಟೇ, ಅವ್ರದೇ ಓನ್ ಅಕೌಂಟ್. ಓಕೆ, ಇವಾಗ ನೀವು ಮ್ಯಾನೇಜರ್ ಅಂತ ಹೇಳಿದ್ರೆ ಮ್ಯಾನೇಜರ್ ಹೆಸರೇನು? ಸುಪ್ರೀತ್ ಅಂತ. ಸುಪ್ರೀತ್ ಅಂತ, ಕನ್ನಡದವರೇ? ಓಕೆ, ಅವರೇ ಬಂದಿದ್ರ? ನೀವು ಅವರೇ ನಮ್ಮ ಶಾಪ್ ಹತ್ರ ಬಂದ್ರು, ಅವರೇ ಅಕೌಂಟ್ ಕ್ರಿಯೇಟ್ ಮಾಡಿದ್ರು. ನಮ್ಗೆ ಏನೇನ್ ಪ್ಲಾನ್, ಎಷ್ಟು ಮಾರ್ಜಿನ್ ಬರುತ್ತೆ, ಏನೇನ್ ಮಾಡ್ಬೇಕು ಅಂತ ಡೀಟೇಲ್ಸ್ ಅವರೇ ಕೊಟ್ಟಿದ್ದು. ನೀವೇನು ಹೋಗಿ ಅಪ್ರೋಚ್ ಮಾಡ್ಲಿಲ್ಲ? ಇಲ್ಲ. ಅವರೇ ಬಂದು ಅವರೇ ನಮ್ಮ ಶಾಪ್ ಹತ್ರ ಬಂದು ಅವರೇ ನಮ್ಮ ಹತ್ರ ಮಾತಾಡಿ ಈ ತರ ಹೊಸಾದ್ ಬಂದಿದೆ ಕ್ರಿಯೇಟ್ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಅವ್ರು ಏರ್ಟೆಲ್ ಬ್ಯಾಂಕ್ ನ ನೀವು ಅಕೌಂಟ್ ಓಪನ್ ಮಾಡ್ಕೊಳ್ಳಿ ಅಂತ ಹೇಳಿದ್ರು, ಮಾಡಿದ್ರು. ನಿಮ್ಗೆ ದುಡ್ಡು ಬಂದಿತ್ತು, ಅದು ಇವಾಗ ದುಡ್ಡು ಹೋಗಿದೆ. ಹೌದು.
ನೀವು 2 ವರ್ಷದಿಂದ ಯಾರ್ಯಾರು ಹೋರಾಟ ಮಾಡಿದಿರಿ ಅಥವಾ ಪೊಲೀಸ್ ಕಂಪ್ಲೇಂಟ್ ಏನಾದ್ರು ಕೊಟ್ಟಿದ್ದೀರಾ, ಏನಾಗಿದೆ? ಹೌದು, ನಾನು ಅವತ್ತಿನ ದಿನನೇ ಮಾದನಹಳ್ಳಿ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟೆ. ಓಕೆ. ಏನಂತಂದ್ರೆ ಇವ್ರ ಮ್ಯಾನೇಜರ್ ಹೇಳಿದ್ರು, ಸರ್ ಅದು ಅವರೇ ಡೀಟೇಲ್ಸ್ ಕೊಟ್ಟಿದ್ದು. ನಾನು ಏರ್ಟೆಲ್ ಕಂಪ್ನಿ ಮೇಲೆ ಕಂಪ್ಲೇಂಟ್ ಕೊಡಬೇಕು ಅಂತ ಐಡಿಯಾ ಇದ್ದಿದ್ದು. ಅವ್ರ ಮ್ಯಾನೇಜರ್ ಫೋನ್ ಮಾಡ್ಬಿಟ್ಟು, ಸರ್ ಅದು ಯಾರು ಈಗ ಈ ಅಕೌಂಟ್ಗೆ ಅಮೌಂಟ್ ಹೋಗಿದೆ, ಆ ಅಕೌಂಟ್ ಹೆಸರುಗಳ ಮೇಲೆ ನೀವು ಕಂಪ್ಲೇಂಟ್ ಮಾಡ್ಬಿಟ್ಟು ನನಗೆ ಕೊಟ್ರೆ ನಿಮ್ಗೆ ಒಂದು 3 ದಿನ ಇಲ್ಲಾಂದ್ರೆ 1 ತಿಂಗಳ ಒಳಗಡೆ ನಿಮ್ಮ ಅಮೌಂಟ್ನ ರೀಫಂಡ್ ಮಾಡಿಸ್ಕೊಡ್ತೀನಿ ಸರ್ ಅಂತ ಹೇಳಿದ್ರು. ಓಕೆ. ನಾನು ಆಯ್ತು ಅಂತ ಕಾಯ್ದೆ. 1 ತಿಂಗಳವರೆಗೂ ಕಾಲ್ ಮಾಡಿದೆ, 2ನೇ ತಿಂಗಳು ಕಾಲ್ ಮಾಡಿದೆ, 3ನೇ ತಿಂಗಳು ಕಾಲ್ ಮಾಡಿದೆ. 3 ತಿಂಗಳು ಕಾಲ್ ಮಾಡಿದ್ರು ಕೂಡ ಬರೀ ಹಂಗೆ ಹೇಳ್ಕೊಂಬಂದ್ರು, ಇವತ್ತು ಬರ್ತದೆ ನಾಳೆ ಬರ್ತದೆ, ಇವತ್ತು ಬರ್ತದೆ ನಾಳೆ ಬರ್ತದೆ ಅಂತ. ಆಮೇಲೆ ನಾನು ಜೋರಾಗಿ ಮಾತಾಡಿದಾಗ ಏನಾದ್ರು, ಬರಲ್ಲ ರೀ, ಏನ್ ಮಾಡ್ಕೋತಿರೋ ಮಾಡ್ಕೊಳ್ರಿ, ಹೋಗ್ರಿ ಏರ್ಟೆಲ್ ಆಫೀಸಲ್ಲಿ ಹೋಗಿ ಕೇಳ್ಕೊ ಹೋಗ್ರಿ, ಏರ್ಟೆಲ್ ಕಂಪ್ನಿಯವ್ರನ್ನ ಕೇಳ್ಕೊ ಹೋಗ್ರಿ. ಅವ್ರೆ. ಹಾ, ಎಲ್ಲ ಏರ್ಟೆಲ್ ಕಂಪ್ನಿಯವ್ರ ಕೆಳಗಡೆ ನೀವು ಬಂದು ನಾವು ಮಾಡ್ಕೊಟ್ಟಿದ್ದೀರಾ, ನಾವೆಲ್ಲಾ ಪ್ರಾಬ್ಲಮ್ ನಾವು ಸಾಲ್ವ್ ಮಾಡ್ಕೊಡ್ತೀವಿ, ಏನೋ ಹಳೆ ಕಂಪ್ನಿ ಅಂತ ಹೇಳ್ಬಿಟ್ಟು ನಿಮ್ ನಂಬಿ ನಾವು ಬಂಡವಾಳ ಹಾಕಿದ್ವಿ, ನಿಮ್ಮಿಂದ ನಾವೇನೋ ಒಂದ್ 2-3 ಕಾಸು ಸಂಪಾದನೆ ಮಾಡಿ ಏನೋ ಬಿಸ್ನೆಸ್ ಮಾಡಿ ಇಂಪ್ರೂವ್ಮೆಂಟ್ ಆಗೋಣ ಅಂದ್ಕೊಂಡ್ರಿ, ಆಲ್ರೆಡಿ ಹಾಳಾಗಿದ್ದೀವಿ, ಏನೋ ನಿಮ್ಮಿಂದ ಉದ್ದಾರ ಆಗ್ಬೋದು ಅನ್ನೋ ಕಾರಣಕ್ಕೆ ನಿಮ್ ನಂಬಿಕೆ ಬಿಟ್ಟು ನಿಮ್ಮ ಮೇಲೆ ಬಂಡವಾಳ ಹಾಕಿದ್ರೆ ಈ ತರ ಮಾಡ್ಬಿಟ್ರಲ್ಲ ಸರ್ ಅಂತ ಹೇಳೋದಕ್ಕೆ ಅವಾಗ ಫುಟ್ ಅಂತ ಫೋನ್ ಕಟ್ ಮಾಡಿದ್ರು, ಏನು ರೆಸ್ಪಾನ್ಸ್ ಮಾಡಲಿಲ್ಲ. ಅದಾದ್ಮೇಲೆ 3 ತಿಂಗಳಾದ್ಮೇಲೆ ಏರ್ಟೆಲ್ ಆಫೀಸ್ ಹತ್ರ ಅವ್ರು ಹೋಗಿ ಹೋಗಿ ಕೇಳ್ರಿ ಅಂತ ಹೇಳಿದ್ರಲ್ಲ, ಅದಕ್ಕೆ ಏರ್ಟೆಲ್ ಆಫೀಸ್ ಹತ್ರ ಹೋಗ್ಬಿಟ್ಟು ಕೇಳಿದೆ. ಏರ್ಟೆಲ್ ಆಫೀಸ್ ಹತ್ರ ಹೋಗಿ ಕೇಳಿದ್ದು, ನಾನು ಏನಂತ ಕೇಳಿದ್ರೆ, ನಾನು ಅವ್ರ ಹತ್ರ ಏನೂ ಮಾತಾಡಲಿಲ್ಲ, ಆದ್ರೆ ನನ್ನ ಹತ್ರ ಫುಲ್ ವೀಡಿಯೋಗಳಿದೆ, ಬೇಕಾದ್ರೆ ಕೊಡ್ತೀನಿ. ಹೋದೆ, ಮೇಡಮ್ ಈ ಥರ ನಾನು ಹನುಮಕ್ಕ ಮೊಬೈಲ್ಸ್ ಅಂತ ನಮ್ಮ ಕಾಚವಳ್ಳಿಲಿದೆ, ನಾವು ನಿಮ್ಮ ಮ್ಯಾನೇಜರ್ ಬಂದು ಸುಪ್ರೀತ್ ಅನ್ನೋರು ಬಂದು ನನಗೊಂದು ಅಕೌಂಟ್ ಕ್ರಿಯೇಟ್ ಮಾಡಿಕೊಟ್ಟಿದ್ರು, ಇದೊಂಚೂರು ನೋಡಿ ಮೇಡಮ್ ಏನು ಪ್ರಾಬ್ಲಮ್ ಆಗಿದೆ ಅಂತ ಹೇಳ್ಬಿಟ್ಟು ನಾನು ಅವ್ರಿಗೆ ಡಾಕ್ಯುಮೆಂಟ್ಸ್ ಕೊಟ್ಟೆ. ಅದಕ್ಕೆ ಅಮ್ಮ ಏನು ಮಾಡಿದ್ರು ಅಂದರೆ, ನನಗೆ ಏನು ರೆಸ್ಪಾನ್ಸ್ ಕೊಡಲಿಲ್ಲ. ಸರ್ ಇದು ಏರ್ಟೆಲ್ ಪೇಮೆಂಟ್ ಬ್ಯಾಂಕ್ ಅಲ್ಲ ಸರ್, ಇದು ಬಂದು ಇನ್ನೊಂದು 3 ಕಿಲೋಮೀಟರ್ ಮುಂದೆಗಡೆ ಒಂದು ಸಿಗ್ನಲಲ್ಲಿದೆ, ತಗೊಳ್ಳಿ ಅಂದ್ಬಿಟ್ಟು ಅವ್ರದ್ದು ಮೊಬೈಲ್ ನಂಬರ್ ಕೊಟ್ಬಿಟ್ಟು ನನಗೆ ಕಳಿಸಿದ್ರು. ಹೌದೇನೋ ಅಂದ್ಬಿಟ್ಟು ನಾನೇನು ಮಟ್ಟ, ನಾವು ಸ್ವಲ್ಪ ದಾಡ್ರಲ್ಲ, ನಮಗೇನು ಅಷ್ಟು ಐಡಿಯಾ ಇಲ್ಲ, ಅದರಿಂದ ಏನು ಮಾಡೋದು ಹೌದು ಇರ್ಬೋದು ಅಂತ ಅಂದ್ಬಿಟ್ಟು ನಾನು ಡೈರೆಕ್ಟು ಹುಡ್ಕೊಂಡು ಆ ಜಾಗಕ್ಕೆ ಹೋದೆ. ಲೊಕೇಶನ್ ಕೊಟ್ಟರು, ಮೊಬೈಲ್ ನಂಬರ್ ಕಾಲ್ ಮಾಡಿದ್ರೆ ಬನ್ನಿ ಸರ್ ಅಂತೂ ಹೋದ್ರೆ. ಅಲ್ಲೋಗಿ ನೋಡ್ರೆ ನಮ್ಮ ಥರ ಸ್ಟೋರೇ, ಈ ಮೆಡಿಕಲ್ ಸ್ಟೋರ್ ಅದು, ಈ ಮೊಬೈಲ್ ಅಂಗಡಿನೂ ಅಲ್ಲ, ಏರ್ಟೆಲ್ ಪೇಮೆಂಟ್ ಬ್ಯಾಂಕು ಅಲ್ಲ, ಅದು ಬಂದ್ಬಿಟ್ಟು ಮೆಡಿಕಲ್ ಸ್ಟೋರ್. ಕೇಳ, ಸರ್ ಇದು ಪೇಮೆಂಟ್ ಬ್ಯಾಂಕ್ ಅಂತ ಆಫೀಸ್ ಅಂತ ಇದೆಯಂತಲ್ಲ, ಎಲ್ಲಿ ಸರ್ ಅಂತ ಅವ್ರನ್ನೇ ಹೋಗ್ಬಿಟ್ಟು ಕೇಳಿದೆ. ಸರ್ ಇದು ಪೇಮೆಂಟ್ ಬ್ಯಾಂಕ್ ಅಲ್ಲ, ನಿಮ್ಮ ಥರನೇ ನಾವು ಅಂಗಡಿಯವರೇನೆ, ನಾವು ಮನಿ ಟ್ರಾನ್ಸ್ಫರ್ ಮಾಡ್ತೀವಿ, ಅಕೌಂಟ್ ಎಲ್ಲ ಕ್ರಿಯೇಟ್ ಮಾಡ್ಕೊಡ್ತೀವಿ ಅಷ್ಟೇ ಅಂತ. ಅವಾಗಲೇ ನಮಗೆ ಸುಳ್ಳು ಹೇಳಿ ಕಳಿಸ್ಬಿಟ್ಟಿದ್ರು. ಅದೇ ಮೇಲೆ ತಿರ್ಗಾ ನಾನು ಅಲ್ಲಿ ವಾಪಸ್ ಹೋಗ್ಬಿಟ್ಟು ಅವರೇ ಹೇಳಿದ್ರು, ಇಲ್ಲ ಸರ್ ಅದೇ ಪೇಮೆಂಟ್ ಬ್ಯಾಂಕು ಮೇಲ್ಗಡೆನೇ ಐತೆ, ಕೆಳಗಡೆ ಇರೋದು ಸ್ಟೋರು, ಇವರು ಅಕೌಂಟ್ ಕ್ರಿಯೇಟ್ ಮಾಡೋದು, ಮೇಲ್ಗಡೆನೇ ಬ್ಯಾಂಕ್ ಐತೆ, ಇಬ್ರು ಒಬ್ಬರೇ ಅಲ್ಲೇ ಮೇಂಟೈನ್ ಮಾಡ್ತಾರೆ, ಹೋಗಿ ಸರ್ ಅಂತ ವಾಪಸ್ ಕಳಿಸಿದ್ರು. ನಾನು ಬಂದ್ಬಿಟ್ಟು, ಅಲ್ಲ ಮೇಡಮ್ ನಾನು ಇರೋದೇ, ನಾವು ಅಲ್ಲಿ ಅಷ್ಟು ದೂರದಿಂದ ಏನಿಲ್ಲ ಅಂದ್ರೂ 30-40 ಕಿಲೋಮೀಟ್ರಿಂದ ಹುಡ್ಕೊಂಡು ಬಂದಿದ್ದೀವಿ, ನೀವು ನೋಡ್ರೆ ನಮ್ದು ಅಲ್ಲಿ ಇಲ್ಲಿ ಅಳಿಸ್ತಿರಲ್ಲ ಮೇಡಮ್ ಬೆಳಗಿಂತ ಅಂತ ಅಂದೆ. ಏನು ಸರ್ ಅದು? ಅಲ್ಲ ಮೇಡಮ್ ಈ ಥರ ಏರ್ಟೆಲ್ ಪೇಮೆಂಟ್ ಬ್ಯಾಂಕ್ ಇದೆ ಅಂತ ಹೇಳಿ ಕಳಿಸಿದ್ರು, ಅವ್ರು ನೋಡ್ರೆ ನೀವು ಅಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿವರೆಗೂ ಅಳಿಸಿದ್ದೀರಾ ಏನು ಮೇಡಮ್ ಅಂತ ಕೇಳಿದೆ. ಆಮೇಲೆ ಕೊಡಿ ಸರ್ ಏನು ಪ್ರಾಬ್ಲಮ್ಮು ನೋಡೋಣ ಅಂದ್ಬಿಟ್ಟು ತೆಗೆದು, ಆಮೇಲೆ ಇವ್ರಿಗೆ ಒಂದು 2-3 ಜನಕ್ಕೆ ಯಾರಿಗೋ ಫೋನ್ ಮಾಡಿದ್ರು, ಮ್ಯಾನೇಜರ್ವರೆಗೆಲ್ಲ. ಮ್ಯಾನೇಜರ್ ಅವ್ರಿಗೆ ಏನು ಹೇಳಿದ್ರು ಗೊತ್ತಿಲ್ಲ, ಇವರೇನು ರೆಸ್ಪಾನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಲ್ಲ. ಬರ್ತಾರೆ ಮ್ಯಾನೇಜರ್, ಬರ್ತಾರೆ ಅಂದು 4 ಗಂಟೆ 5 ಗಂಟೆ ಆದ್ರೂ ಕಾಯಿಸಿದ್ರು. ನನಗೂ ಎಷ್ಟು ಅಂತ ಕಾಯೋಕ್ಕಾಗುತ್ತೆ. ಅದಕ್ಕೆ ನಾನು ಡೈರೆಕ್ಟಾಗಿ ಓಪನ್ ಆಗಿ ಕೇಳಿದೆ, ನನ್ನಪ್ಗೆ ಅಮೌಂಟ್ ಪ್ರಾಬ್ಲಮ್ ಆಗಿದೆ ನಿಮ್ಮ ಕಡೆಯಿಂದ, ನೀವು ಯಾಕೆ ಈ ಥರ ಅಲ್ಲಿ ಇಲ್ಲಿಂದ ಅಲಿಸ್ತೀರಾ, ನಮ್ಗೇನು ಪ್ರಾಬ್ಲಮ್ ಆಗಿದೆ ಕ್ಲಿಯರ್ ಮಾಡಿಕೊಡಿ ಅಂತ ಅಂದರು. ಆಮೇಲೆ ಅವ್ರು ಸುಪ್ರೀತ್ ಅನ್ನೋ ಮ್ಯಾನೇಜರ್ಗೆ ಫೋನ್ ಮಾಡಿ ಕನೆಕ್ಟ್ ಮಾಡಿದ್ರೆ ಆಯಪ್ಪ ಏನು ತಲೆ ಕೆಡಿಸ್ಕೊತಾ ಇಲ್ಲ. ಹೇಳ್ತಾರೆ, ಇದಕ್ಕೆ ನೀವು ಮೇಲ್ಗಡೆ ಬ್ಯಾಂಕ್ ಇದೆ ರೀ, ಆಯಿತು ಸರ್ ಮೇಲ್ಗಡೆ ಬರಲಾ ಅಂತ ಕೇಳಿದೆ. ಹಂಗೆಲ್ಲ ಬರಂಗಿಲ್ಲ ನಿಮ್ಮ ಹತ್ರ ಎಲ್ಲ, ನೀವು ಮೇಲ್ಗಡೆ ಬರಬೇಕು ಅಂದ್ರೆ ನೀವು ಪರ್ಮಿಷನ್ ತಗೊಬೇಕು. ಅದೇ ಅದಕ್ಕೆ ಕೇಳಿದೆ, ಯಾರ ಹತ್ರ ತಗೊಬೇಕು ಸರ್? ಆಚೆ ಕಡೆ ಸೆಕ್ಯೂರಿಟಿ ಇರ್ತಾರೆ. ಸರಿ ಸರ್ ಆಯ್ತು, ಪರ್ಮಿಷನ್ ಕೊಡಿಸಿ, ಹೋಗ್ತಾ ಹೋದ್ನೆ, ಅದ್ರಲ್ಲಿ ಏನೈತೆ ಕೊಡ್ಸಿದ್. ಹಂಗೆಲ್ಲ ಕೊಡ್ಸಕ್ಕಾಗಲ್ಲ ರೀ, ಹಾಗೆ ಹೀಗೆ ಅಂತ. ಯಾಕೆ ನಾನು ಸುಮ್ಮನೆ ಮಾತಾಡ್ತಾಯಿಲ್ಲ, ನಂತರ ವಿಡಿಯೋ ಇದೆ, ಪ್ರೂಫ್ ಇದೆ. ಅದಾದ್ಮೇಲೆ ತಿರ್ಗಾ 6 ಗಂಟೆವರೆಗೂ ಕಾಯ್ದೆ ನಾನು. ಆಮೇಲೆ ಯಾರನ್ನೋ ಪೊಲೀಸ್ನವ್ರ ಎಲ್ಲ ಅಲ್ಲಿರೋರೆಲ್ಲ ಕರ್ಸ್ಬಿಟ್ಟು, ಪೊಲೀಸ್ನವ್ರನ್ನ ಕರ್ಸ್ಬಿಟ್ಟು ನನ್ನ ಫೋನ್ನ ಕಿತ್ಕೊಂಡು ವಿಡಿಯೋಗಳನ್ನೆಲ್ಲ ಡಿಲೀಟ್ ಮಾಡಿಬಿಟ್ಟು ಮಾಡಿದ್ರು. ಅವ್ರು ಹೇಳಿದ್ರು, ಪೊಲೀಸ್ನವ್ರು ಬಂದು ನೀವು ಯಾವ ಏರಿಯಾದಲ್ಲಿ ಇದ್ದೀರಾ ಆ ಏರಿಯಾಗೆ ಕಂಪ್ಲೇಂಟ್ ಕೊಡಿ ಸರ್, ಅವರೇ ನಿಮಗೆ ಪ್ರಾಬ್ಲಮ್ ಸಾಲ್ವ್ ಮಾಡೋದು, ಇಲ್ಲೇನು ಜಗಳ ಮಾಡಬೇಡಿ ಹೋಗಿ ಅಂತ ಹೇಳ್ಬಿಟ್ಟು ನಮ್ಮನ್ನ ಕಳಿಸಿದ್ರು. ಪೊಲೀಸ್ನವ್ರು ಏನು ಬೈಲಿಲ್ಲ ಪಾಪ, ಅವರು ಸಮಾಧಾನವಾಗಿ ಹೇಳ್ಬಿಟ್ಟು ಆಯಿತು ಸರ್ ಹೋಗಿ ಅಲ್ಲೇ ಕಂಪ್ಲೇಂಟ್ ಮಾಡಿ ಏನೋ ಓಡಾಡಿ ಸರ್ ಅಂತ ಅಂದರು. ಆಯಿತು ಅಂದ್ಬಿಟ್ಟು ನನ್ನ ಫೋನಲ್ಲಿ ಇದ್ದು ವೀಡಿಯೋಗಳನ್ನ ಕೂಡ ಅವ್ನು ಎಲ್ಲ ಇಸ್ಕೊಂಡು ಡಿಲೀಟ್ ಮಾಡಿದ್ರು. ಆದರೆ ನಾನು ಅದಕ್ಕಿಂತ ಮುಂಚಿತವಾಗಿ ನನ್ನ ವೈಫ್ ಫೋನ್ಗಳಿಗೆ ನಾನು ಕಳಿಸ್ಬಿಟ್ಟಿದ್ದೆ ವೀಡಿಯೋಗಳು. ಯಾಕೆಂದ್ರೆ ಈ ಥರ ಎಲ್ಲ ಮಾಡ್ತಾರೆ ಅಂತ ನನಗೂ ಸ್ವಲ್ಪ ಏನೋ ಐಡಿಯಾ ಇಲ್ಲ ಅಂದ್ರೂ ಕೂಡ ನನಗೆ ಡೌಟ್ ಇತ್ತು. ಅದಕ್ಕೆ ಏನು ಮಾಡಿದೆ, ಕಳಿಸ್ಬಿಟ್ಟಿದೆ. ಅದಾದಮೇಲೆ ಅವತ್ತಿಂದನೂ ನಾನು ವೀಡಿಯೋಗಳನ್ನ 2 ವರ್ಷದಿಂದ ಅಪ್ಲೋಡ್ ಮಾಡ್ತಲೇ ಇದ್ದೀನಿ, ಅವ್ರನ್ನ ಕೇಳ್ತಲೇ ಇದ್ದೀನಿ. ನನಗೇನು ಅಂದರೆ ನನ್ನ ಹತ್ರ ಹಣ ಇಲ್ಲ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ. ಹೇಳ್ತಾರೆ ಲಾಯರ್ನ ಹಿಡೀರಿ,
ನೀವು ಅವ್ರು ಕೊಡಿ ಲಾಯರ್ನ ಹಿಡಿಬೇಕು, ನಾನು ಅಮೌಂಟ್ ಬೇಕೇ ಬೇಕು ಹಾಕಕ್ಕೆ, ನನ್ನ ಹತ್ರ ಅಮೌಂಟ್ ಇಲ್ಲ, ಈಗಲೇ ಕಳ್ಕೊಂಡಿದ್ದೀನಿ. 80,000 ರೂಪಾಯಿಗೆ ಮತ್ತೆ ನೀವು ಇನ್ನೊಂದು ಲಕ್ಷ ಮತ್ತೆ ಕಳ್ಕೊಳ್ಳಿ. ಇನ್ನೊಂದು ಲಕ್ಷ ಖರ್ಚು ಮಾಡಿ ಏನ್ ಮಾಡೋದು ಅಂದ್ಬಿಟ್ಟು ಅವತ್ತಿಂದನು ಹೋರಾಡ್ತಲೇ ಇದ್ದೆ. ಏನೋ ಎಲ್ಲಾರನ್ನೂ ಕೇಳ್ತಿದ್ದೆ, ನ್ಯೂಸ್ ಅವ್ರು ಎಲ್ಲರಿಗೂ ಕೂಡ ವಿಡಿಯೋಗಳನ್ನ ಕಳಿಸಿದೀನಿ, ನ್ಯೂಸ್ ಅವ್ರಿಗೆ ಎಲ್ಲರಿಗೂ ಫೋನ್ ಮಾಡಿದೀನಿ. ನನ್ಗೆ 2 ವರ್ಷ ಆದ್ಮೇಲೆ ಹೆಂಗೋ ಇವರೊಬ್ರು ಇವಾಗ ಹೆಲ್ಪ್ ಮಾಡಕ್ ಬಂದಿದ್ದಾರೆ, ಮಾಡಿ ಅಂತ ಹೇಳ್ಬಿಟ್ಟು ಬಂದು ನನಗೆ ಇವಾಗ ಹೆಲ್ಪ್ ಮಾಡ್ತಾ ಇದ್ದಾರೆ. ಏನೋ ಇವರಿಂದ ನಮ್ಗೆ ಹೆಲ್ಪ್ ಆಗ್ಬೋದು ಅನ್ನೋ ಕಾರಣಕ್ಕೆ ನಾನು ಸ್ವಲ್ಪ ಒದ್ದಾಡ್ತಾ ಇದ್ದೀನಿ. ಎಸ್ ಸರ್, ಇವಾಗ ನೀವು ಅಲ್ಲೋಗಿ ಇದನ್ನ ಕಾರ್ಡ್ಗಳೆಲ್ಲ ಇಟ್ಕೊಂಡು ಒಂದಿಷ್ಟು ಪ್ರೊಟೆಸ್ಟ್ ಎಲ್ಲ ಮಾಡಿದೀರಾ, ಆದ್ರೂ ನಿಮ್ಗೆ ಯಾವ್ದೇ ರೀತಿಯಾದ ಹೆಲ್ಪ್ ಆಗಿಲ್ಲ. ಏನಿಲ್ಲ ಸರ್, ಏನು ಹೆಲ್ಪ್ ಆಗಿಲ್ಲ. ಇಲ್ಲಿವರೆಗೂ ಯಾರು ಕಾಲ್ ಮಾಡಿಲ್ಲ. ಏನಿಲ್ಲ ಅಂದ್ರೂ 2 ವರ್ಷದಿಂದ 1,000 ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, 1000 ಕಮೆಂಟ್ ಹಾಕಿದ್ದೀನಿ. ಪ್ರತಿಯೊಂದು ಏರ್ಟೆಲ್ ಲಿಂಕ್ ಎಲ್ಲಿ ಸಿಕ್ಕಿದ್ರು ಕೂಡ ಅವ್ರಿಗೆ ಕಮೆಂಟ್ ಹಾಕಿದ್ದೀನಿ. ಫ್ರಾಡ್ ಕಂಪ್ನಿ ಯಾರು ಯೂಸ್ ಮಾಡಿ ಬೇಡಿ ಅಂತಾನೂ ಹೇಳಿದ್ದೀನಿ. ಆದ್ರೂ ಕೂಡ ಯಾವ ಏರ್ಟೆಲ್ ಕಂಪ್ನಿಯವ್ರು ಆಗ್ಬೋದು, ಏರ್ಟೆಲ್ ASM ಆಗ್ಬೋದು, DSM ಆಗ್ಬೋದು, ಏರ್ಟೆಲ್ ಓನರ್ ಆಗ್ಬೋದು, ಇಲ್ಲಿವರೆಗೂ ನನ್ಗೆ ಕಾಲ್ ಮಾಡಿಲ್ಲ. ಯಾಕೆಂದ್ರೆ ಅದಕ್ಕಿಂತ ಮುಂಚಿತವಾಗಿ ಅವ್ರಿಗೆ ನನ್ನ ಕಡೆಯಿಂದ ತುಂಬಾ ಹೆಲ್ಪ್ ಮಾಡ್ಕೊಟ್ಟಿದ್ದೀನಿ. ನಾನು ಸಿಮ್ ಕಾರ್ಡ್ ಆಕ್ಟಿವೇಶನ್ ಮಾಡೋದಲ್ಲಿ ಅವ್ರಿಗೆ ಸ್ಕೀಮ್ಗಳೆಲ್ಲ ಏನಿದೆ, ನನಗೆ ಅವ್ರದ್ದು ಐಟಮ್ ದುಡ್ಡು ಕೊಡ್ಲಿಲ್ಲ ಅಂದ್ರೂ ಕೂಡ ನಾನು ತುಂಬಾ ಸಪೋರ್ಟ್ ಮಾಡಿದ್ದೀನಿ. ರೀಚಾರ್ಜ್ ಆಗೋ ಪ್ರತಿಯೊಂದು ನನ್ನಿಂದ ಅವ್ರಿಗೆ ಹೆಲ್ಪ್ ಆಗಿದೆ. ಅವ್ರು ಹೆಲ್ಪ್ ಆಗಿಲ್ಲ ಅಂತ ಅಂದ್ಕೊಂಡ್ರು ಪರವಾಗಿಲ್ಲ. ಅಷ್ಟು ಸಂಪಾದನೆ ಮಾಡಿ ನಾನು ಕೊಟ್ಟಿದ್ದೀನಿ, ನಾನು ಸಂಪಾದನೆ ಮಾಡ್ಕೊಂಡಿದ್ದೀನಿ, ಇಲ್ಲ ಅಂತಲ್ಲ. ಆದರೆ ಈ ತರ ಮೋಸ ಮಾಡಬಾರ್ದು ಸರ್. ಈಗ ತುಂಬಾ ಪ್ರಾಬ್ಲಮ್ ಅಲ್ಲಿ ಇದ್ದಾಗ ಮೋಸ ಮಾಡಬಾರ್ದು. ಎಸ್ ಸರ್, ಸಂಬಂಧಪಟ್ಟಂತ ಮೇಲ್ ಐಡಿಗಳನ್ನ ನಾನು ನಿಮ್ಗೆ ಆಲ್ರೆಡಿ ಕಳ್ಸಿಕೊಟ್ಟಿದ್ದೀನಿ, ದಯವಿಟ್ಟು ನೋಡಿ. ಅವ್ರದ್ದು ವೆಬ್ಸೈಟ್ ಇದೆ, ಮೇಲ್ ಐಡಿ ಇದೆ, ಅವ್ರಿಗೂ ಕಂಪ್ಲೇಂಟ್ ಮಾಡುವಂಥ ಕೆಲಸ ಮಾಡಿ ನೋಡೋಣ. ನಮ್ಮ ಕಡೆಯಿಂದನೂ ಒಂದು ಪ್ರಯತ್ನ ಮಾಡೋಣ. ನಮ್ಮ ವಿಡಿಯೋನ ಟೆಲಿಕಾಸ್ಟ್ ಮಾಡ್ತೀವಿ. ಆದಷ್ಟು ಬೇಗ ನಿಮ್ಗೆ ಆಗಿರೋ ಅನ್ಯಾಯ 80,000 ರೂಪಾಯಿ ಸುಮ್ಮನೆ ದುಡ್ಡಲ್ಲ. ನೀವು ದುಡ್ದಂಥ ಕಷ್ಟಪಟ್ಟಂಥ ದುಡ್ಡು, ಮತ್ತು ಕೋವಿಡಲ್ಲಿ ನೀವು ದುಡ್ಡು ಕಳ್ಕೊಂಡಿದ್ದೀರಾ ಅಂತ ಹೇಳ್ತೀರಾ. ಸಹಜವಾಗಿ ಆ ಟೈಮಲ್ಲಿ ಎಲ್ಲರಿಗೂ ತೊಂದರೆ ಆಗಿದೆ. ಬಾಡಿಗೆ ಕಟ್ಟಕ್ಕಾಗದೆ ಅಂಗಡಿಗಳನ್ನ ಖಾಲಿ ಮಾಡ್ಕೊಂಡು, ಮನೆಗಳು ಖಾಲಿ ಮಾಡ್ಕೊಂಡು ಹೋಗಿರೋ ಪರಿಸ್ಥಿತಿಗಳನ್ನ ನಾವು ಸಹ ನೋಡಿದ್ವಿ. ಆದಷ್ಟು ಬೇಗ ಇವ್ರಿಗೆ ನ್ಯಾಯ ಸಿಗಲಿ. ಆಮೇಲೆ ಏರ್ಟೆಲ್ ಕಂಪನಿಯವರು ಸಹ ಅಷ್ಟೇ, ಇವರೇನು ನಿಮ್ಮ ಜೋಬಿಂದನೋ ಅಥವಾ ನಿಮ್ಮ ಆಸ್ತಿನೋ ಯಾರಿಗೂ ಕೊಡಲ್ಲ. ನೀವು ಯಾರು ಫ್ರಾಡ್ ಆಗಿದ್ದೀರೋ ಅವ್ರ ಮೇಲೆ ನೀವು ಕ್ರಮ ಕೈಗೊಳ್ಬೋದು, ಅವ್ರ ಮೇಲೆ ನೀವು ಕಂಪ್ಲೇಂಟ್ ಕೊಡ್ಬೋದು, ನೀವು ಆರಾಮಾಗಿ ಕಾನೂನು ಹೋರಾಟ ಮಾಡ್ಬೋದು. ಯಾಕಂದ್ರೆ ನಿಮಗೆ ಲಾಯರ್ಸ್ ಆಲ್ರೆಡಿ ಇರ್ತಾರೆ. ಬಟ್ ಇಂಥ ಬಡಪಾಯಿಗಳ ಮೇಲೆ ಹೊಟ್ಟೆ ಮೇಲೆ ಹೊಡೆದು ನೀವು ಮ್ಯಾನೇಜರ್ಸ್ ಅನ್ಸ್ಕೊಂಡಿರೋರು ಅಥವಾ ನಿಮ್ಮ ಡಿಸ್ಟ್ರಿಬ್ಯೂಟರ್ಸ್ ಅನ್ಸ್ಕೊಂಡಿರೋರು, ಇಂಥವ್ರು ಹೊಟ್ಟೆ ಮೇಲೆ ಹೊಡೆದು ದುಡ್ಡು ತಿನ್ನಬಾರ್ದು ನೀವು. ದೊಡ್ಡ ಅನ್ಯಾಯ ಇದು. ಆದಷ್ಟು ಬೇಗ ಸರಿ ಮಾಡಿ. ಅದ್ಯಾರೋ ಸುಪ್ರೀತ್ ಅಂತ, ದಯವಿಟ್ಟು ನಿಮ್ಮ ಗಮನಕ್ಕೆ ಬಂದಿರೋಂಥ ವಿಚಾರನ ಆದಷ್ಟು ಬೇಗ ಕ್ಲಿಯರ್ ಮಾಡಿ. ಈ ಒಂದು ಬಡಪಾಯಿಗೆ ಆದಷ್ಟು ಬೇಗ ನ್ಯಾಯ ಕೊಡಿಸಿ ಅಂತ ನಾವು ಸಹ ಕೇಳ್ತಾ ಇದ್ದೀವಿ. ಒಟ್ಟಾರೆಯಾಗಿ ಆದಷ್ಟು ಬೇಗ ನಿಮಗೆ ನ್ಯಾಯ ಸಿಗಲಿ. ಈ ರೀತಿಯ ಹೋರಾಟ ಒಬ್ಬರೇ ಒಬ್ಬ ವ್ಯಕ್ತಿ ಹೋಗಿ ಹೋರಾಡಿದ್ರೆ ಯಾವುದೇ ರೀತಿಯಾದ ಶಕ್ತಿ ಸಿಗಲ್ಲ. ಖಂಡಿತವಾಗ್ಲೂ ಈ ನಮ್ಮ ದೊಡ್ಡ ದೊಡ್ಡ ಮಾಧ್ಯಮಗಳು ಸಹ ನಿಮ್ಮ ಜೊತೆಯಲ್ಲಿ ಬರಲಿ, ನಿಮಗೊಂದು ಆದಷ್ಟು ಬೇಗ ಒಂದು ನ್ಯಾಯ ಸಿಗಲಿ ಅಂತ ನಿಮ್ಮ ವಾಣಿ ಕಡೆಯಿಂದ ಈ ವಿಡಿಯೋ ಮುಖಾಂತರ ನಾನು ಸಹ ಕೇಳ್ಕೊತಾ ಇದ್ದೀನಿ. ಸರ್, ಥ್ಯಾಂಕ್ ಯು. ನಿಮಗೆ ನಮಗೆ ಒಂದು ಇಂಟರ್ವ್ಯೂ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್. ನಮ್ಮನ್ನು ಹುಡ್ಕೊಂಡ್ ಬಂದಿದ್ದೀರಾ, ತುಂಬಾ ಥ್ಯಾಂಕ್ ಯು ಸರ್. ನಿಮ್ಮ ವಾಣಿ, ಇದು ಕನ್ನಡಿಗನ ಧ್ವನಿ.